ಸ್ವಾಮಿ ಅವರೇ ನೋಡಿ, ಸ್ವಲ್ಪ ಡಿ ಕೆ ಶಿವಕುಮಾರ್ ಕಲ್ತ್ಕೊಳ್ಳಿ. ಅವ್ರು ಟಕ್ ಅಂತ ಹೋಗ್ತಾರೆ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ಬಿಡ್ತಾರೆ. ಟಕ್ ಅಂತ ಹೋಗ್ತಾರೆ, ಮನೆ ಇಮಿಡಿಯೇಟ್ ಆಗಿ ಹೋಗ್ತಾರೆ, ನಮ್ಮ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ಬಿಡ್ತಾರೆ. ಭೇಟಿ ಮಾಡ್ತಾರೆ, ಪಟ್ ಅಂತ ಭೇಟಿ ಮಾಡ್ತಾರೆ. ಅಲ್ಲ ಅವ್ರಿಗೆ ಆ ಟೆಕ್ನಿಕ್ ಇರಬೇಕಾದ್ರೆ ನಿಮ್ಗೆ ಯಾಕೆ ಆ ಟೆಕ್ನಿಕ್ ಇಲ್ಲ? ಅಲ್ಲ ನೋಡಿ, ಇದು ಕಾಮನ್ ಸೆನ್ಸು. ನಿಮಗೂ ಬಹಳ ಸೋಮಣ್ಣ ದೋಸ್ತು, ನಿಮಗೂ ಒಂದೇ ದೇವ್ರ ಹತ್ರ ಓದ್ತೀರಾ, ಒಂದೇ ಸ್ವಾಮಿ ಹತ್ರ ಓದ್ತೀರಾ, ದಿನ ಕೂತಿರ್ತೀರಾ. ಅವು ವರ ಕೊಡೋವರೆಗೂ ಈಚೆನೆ ಬರಲ್ಲ ಇಬ್ರು. 3 ಜನನು ಖರ್ಗೆ ಅವರು 3 ಜನ, ಅವರು ಸೋಮಣ್ಣ ಇಬ್ರು ಒಂದೇ ಗುರುಗಳ ಹತ್ರ ಹೋಗೋದು. ಅವರು ಬರೀತಾರೆ, ಅದು ದೇವರು ಬರೀತಾರೆ, ಬರೆದು ಅದು ಆಚೆ ಬರೆಯೋವ್ರಿಗೆ ಇವ್ರು ಆಚೆ ಬರಲ್ಲ. ಅಷ್ಟಿರೋವಾಗ ನೀವು ಡಿ ಕೆ ಆ ಫಾರ್ಮುಲಾನ ಉಪಯೋಗ ಮಾಡ್ಕೊಂತಾರೆ. ಡಿ ಕೆಗೆ ಆ ಟೆಕ್ನಿಕ್ ಇದೆ. ನೀವು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಈ ಕೆಲಸ ಯಾಕೆ ಮಾಡಲಿಲ್ಲ? ಬೇರೆ ಸಂದರ್ಭದಲ್ಲಿ ಡೆಲ್ಲಿಗೆ 100 ಸಾರಿ ಓದ್ತಿರಲ್ಲ. ಏನಾನ ಪ್ರಾಬ್ಲಮ್ ಆದರೆ ಮಿನಿಸ್ಟ್ರು ತೆಗಿತಾರೆ, ಹಂಗೆ 2.5 ವರ್ಷಕ್ಕೆ ಚೇಂಜ್ ಆಗ್ತತೆ ಹಿಂಗಂದ್ರೆ ಎಲ್ಲ ಕ್ಯೂ ಹೊಟ್ಟೋಗ್ತಿರಲ್ಲ. ರೈತನಿಗೋಸ್ಕರ ಒಂದ್ಸರಿ ಯಾಕೆ ಹೋಗ್ಲಿಲ್ಲ ನೀವು ಡೆಲ್ಲಿಗೆ?